ದರ್ಶನ್ ಮನೆಯಲ್ಲಿ ಆರೋಪಿಗಳನ್ನ ಸ್ಥಳ ಮಹಜರ್ ಪ್ರಕ್ರಿಯೆಗೆ ಕರ್ಕೊಂಡಂತಹ ಪ್ರಕ್ರಿಯೆ ಅಂತ್ಯವಾಗಿದೆ. ಧನರಾಜ್, ಪವನ್, ನಂದೀಶ್ನನ್ನ ಪೊಲೀಸರು ಹೆಚ್ಚಿನ ಸಾಕ್ಷ್ಯಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಕರೆದೊಯ್ದಿದ್ರು. ದರ್ಶನ್ ನಿವಾಸದ ಮುಂಭಾಗದ ರಸ್ತೆ, ಟೂ ವೀಲರ್ ನಿಲ್ಲಿಸಿದಂತಹ ಜಾಗಗಳಲ್ಲೂ ಕೂಡ ಪರಿಶೀಲನೆಯನ್ನ ಸದ್ಯಕ್ಕೆ ಪೊಲೀಸರು ಮಾಡಿದ್ದಾರೆ. ಧನರಾಜ್ ಉಪಯೋಗ ಮಾಡ್ತಾ ಇದ್ದಂತಹ ಆಕ್ಟಿವಾವನ್ನ ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. 2 ಬೈಕ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಬಿಕಾಸ್ ಕೃತ್ಯಕ್ಕೆ ಬಳಕೆಯಾದಂತಹ ಎಲ್ಲಾ ವಸ್ತುಗಳನ್ನ ಎವಿಡೆನ್ಸ್ನ ಭಾಗವಾಗಿ ಪೊಲೀಸರು ಸಾಮಾನ್ಯ ಪ್ರಕ್ರಿಯೆಗಳಲ್ಲಿ ಸೀಸ್ ಮಾಡ್ತಾರೆ. ಸೊ 3 ಬೈಕ್ಗಳನ್ನ ಈ ಸ್ಥಳ ಮಹಜರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾರೆ. ಬಿಕಾಸ್ ಕ್ರೈಮ್ ಆಗೋಕ್ಕೂ ಮುಂಚೆ ಈ ಆರೋಪಿಗಳ ಕಾನ್ಸ್ಪಿರಸಿಯಲ್ಲಿ ಏನೇನು ವೆಹಿಕಲ್ಸ್ ಅನ್ನು ಯೂಸ್ ಮಾಡಿದ್ರು ಅನ್ನೋದು ಕೂಡ ಕೋರ್ಟ್ ಕೇಳುತ್ತೆ. ಸೊ ಆ ಸಾಕ್ಷಿಗಳನ್ನ ಕೊಡೋ ನಿಟ್ಟಿನಲ್ಲಿ ಆ ವೆಹಿಕಲ್ಸ್ಗಳನ್ನ ಕೂಡ ಸೀಸ್ ಮಾಡುವಂತಹ ಸಂದರ್ಭದ ದೃಶ್ಯ ಸೆರೆ ಸಿಕ್ಕಿರೋದು ಹೀಗೆ. ದರ್ಶನ್ ಮನೆ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ವೆಹಿಕಲ್ಗಳನ್ನ ಸೀಸ್ ಮಾಡಲಾಗಿದೆ. ದರ್ಶನ್ಗೆ ಸೇರಿದಂತಹ ಕಾರ್ಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈ ಹಿಂದೆ ಕೂಡ ದರ್ಶನ್ ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆ ಆಗಿತ್ತು. ಇವತ್ತು ಮೇನ್ ಆಗಿ ಪೊಲೀಸರು ಏನೆಲ್ಲ ವಿಚಾರಗಳನ್ನ ಫೋಕಸ್ ಮಾಡಿದ್ರು ಈ ಸ್ಥಳ ಮಹಜರ್ ಪ್ರಕ್ರಿಯೆನಲ್ಲಿ, ಮತ್ತೆ ಈ ಬೈಕ್ನ ಪಾತ್ರ ಹಾಗೂ ಆರೋಪಿಗಳು ಕೃತ್ಯಕ್ಕೆ ಈ ಬೈಕ್ಗಳನ್ನ ಬಳಸಿದ್ರು ಅನ್ನೋ ಅನುಮಾನದ ಮೇರೆಗೆ ಇದನ್ನು ಸೀಸ್ ಮಾಡಿರೋದಾ ಹೇಗೆ? ಈಗ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ 9ನೇ ಆರೋಪಿ ಧನರಾಜ್ ಒಂದಿಷ್ಟು ಮಾಹಿತಿಯನ್ನ ಕೂಡ ಹೇಳಿದ್ರು. ಅಂದ್ರೆ ಮೆಗ್ಗಾರ್ ಸಾಧನವನ್ನ ಎಲ್ಲಿಂದ ತಂದ್ರು, ಟೂ ವೀಲರ್ ಮೂಲಕವಾಗಿ ನಟ ದರ್ಶನ್ ಅವರ ಮನೆಗೆ ಈ ಒಂದು ಆರೋಪಿ ಬಂದಿದ್ರು. ಸೊ ಹಾಗಾಗಿ ನಟ ದರ್ಶನ್ ಅವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಯಾವ ಒಂದು ಬೈಕನ್ನ ತೆಗೆದುಕೊಂಡು ಬಂದಿದ್ರು, ಅಲ್ಲಿಗೆ ಯಾರ ಮೂಲಕವಾಗಿ ಬಂದಿದ್ರು, ಎಷ್ಟು ಜನ ಅಲ್ಲಿಗೆ ಬಂದಿದ್ರು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕಿದ್ರು. ಜೊತೆಗೆ ಮನೆಯ ಒಳಾಂಗಣ ಹೊರಾಂಗಣದ CCTVಗಳಲ್ಲಿ ಕೂಡ ಎಷ್ಟು ಗಂಟೆಗೆ ಬಂದ್ರು, ಆ ವೇಳೆಯಲ್ಲಿ ಯಾವ ಬೈಕನ್ನ ತಂದಿದ್ರು, ಎಷ್ಟು ಜನ ಇದ್ರು ಅನ್ನುವಂತಹ ಮಹತ್ವದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. 3 ಬೈಕ್ಗಳನ್ನ ಈಗಾಗಲೇ ಸೀಸ್ ಅನ್ನ ಮಾಡಲಾಗಿದೆ. 2 ಹೋಂಡಾ ಆಕ್ಟಿವಾ ಜೊತೆಗೆ 1 ಹೋಂಡಾ ಶೈನ್ ಬೈಕನ್ನು ಕೂಡ ಸೀಸ್ ಮಾಡಿ ಠಾಣೆಗೆ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆಗಳಾಗಿದ್ದಾವೆ. ಜೊತೆಗೆ ಅಲ್ಲಿಗೆ ನಟ ದರ್ಶನ್ ಅವರ ನಿವಾಸಕ್ಕೆ ಧನರಾಜ್ ಬಂದಿದ್ದ. ಸೊ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಟೂ ವೀಲರನ್ನು ಪಾರ್ಕ್ ಮಾಡಿ ಅಲ್ಲಿಂದ ಮತ್ತೆ ಕಾರ್ಗೆ ಶೆಡ್ಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಇತ್ತು. ಆ ಬಗ್ಗೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯಿ ಬಿಟ್ಟಿದ್ರು. ಸೊ ಹೀಗಾಗಿ ನಟ ದರ್ಶನ್ ಅವರ ನಿವಾಸದ ಬಳಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಆರೋಪಿ ಧನರಾಜನ್ನ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ಕೂಡ ಕರೆದುಕೊಂಡು ಬರ್ತಾರೆ. ಸೊ ಪೊಲೀಸರಿಗೂ ಕೂಡ ಪ್ರಮುಖವಾಗಿ ಮೆಗ್ಗರ್ ಸಾಧನವನ್ನ ಎಲ್ಲಿಂದ ತಂದ್ರು ಅನ್ನುವಂತಹ ಮಾಹಿತಿ ಬೇಕಾಗಿತ್ತು. ಆ ಮಾಹಿತಿಯ ಬಗ್ಗೆ ಈ ಒಂದು ಆರೋಪಿಯ ಬಳಿ ಬಾಯಿ ಬಿಡಿಸಿದ್ರು. ಸೊ ಹಾಗಾಗಿ ಅಲ್ಲಿಂದ ನಟ ದರ್ಶನ್ ಅವರ ನಿವಾಸಕ್ಕೆ ಮೆಗ್ಗರನ್ನ ಅಲ್ಲಿಗೆ ತಗೊಂಡು ಬಂದಿದ್ರ, ಅಲ್ಲಿಂದ ನೇರವಾಗಿ ಶೆಡ್ಗೆ ಏನಾದ್ರು ತಗೊಂಡು ಬಂದಿದ್ರ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕೋದಕ್ಕೆ ನೇರವಾಗಿ ನಟ ದರ್ಶನ್ ನಿವಾಸದಿಂದ ನೇರವಾಗಿ ಶೆಡ್ಗೆ ಕರೆದುಕೊಂಡು ಬಂದು ಅಲ್ಲಿ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಮಮತಾ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.